ನಡೀತಾ ಇದೆ. ನನಗೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೋಸ್ಕರ ಒಂದು ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ಹೇಳ್ತಾರೆ. ನನಗೆ ನಟರಾಜ್ ಗೌಡರು ಪರಿಚಯ ಆಗಿದ್ದು ಒಂದು 12 ವರ್ಷ 13 ವರ್ಷ ಹಿಂದೆ. ಸೊ ಆವಾಗಲೇ ನನಗೆ ನೋಡಿದ ತಕ್ಷಣ ಏನಪ್ಪ ಇವನು ಭಾಳ ಒಳ್ಳೆ ಡೈನಾಮಿಕ್ ಲೀಡರು. ಆಮೇಲೆ ಸ್ವಲ್ಪ ವಿಚಾರಿಸಿದಾಗ ಗೊತ್ತಾಯಿತು ನನಗೆ, ಒಂದು ಸಾಧಾರಣ ಕುಟುಂಬದಿಂದ ಬಂದಿದ್ರೂ ಅವರು ಒಂದು ದೊಡ್ಡ ಬಾಲ್ಕ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ಬೆಳೆಸಿ ಭಾಳ ಜನಕ್ಕೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಥರ ರಾಜಕೀಯನಲ್ಲೂ ಗ್ರಾಸ್ ರೂಟ್ಸಿಂದ NSUI ಯೂತ್ ಕಾಂಗ್ರೆಸ್ಸಿಂದ ಬೆಳೆದು, ಇನ್ಫ್ಯಾಕ್ಟ್ ಅವಾಗ ಮೀಟ್ ಮಾಡಿದಾಗ ನೀವೆಲ್ಲ ಇನ್ನೂ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದರು. ಸೊ ಯೂತ್ ಕಾಂಗ್ರೆಸ್ಸಿಂದ ಬೆಳೆದು ಈಗ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ರ್ಯಾಜುಯೇಟ್ ಸೆಲ್ ಚೇರ್ಮನ್ ಆಗಿದ್ದಾರೆ, ಚೀಫ್ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದರು. ಅದೇ ಥರ ಈಗ ಕಾಂಪೋಸ್ಟ್ ಕಾರ್ಪೊರೇಷನ್ ಅಧ್ಯಕ್ಷರು ಆಗಿದ್ದಾರೆ. ಆ ಕಾಂಪೋಸ್ಟ್ ಆಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಇಂಥ ಒಳ್ಳೆ ಕಾರ್ಯಕರ್ತರು ನಮ್ಮ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸುಲಭವಾಗಿ ಸಿಗೋದಿಲ್ಲ, ನಿಜವಾಗ್ಲೂ ಅವ್ರಿಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಒಂದು ಸ್ವಲ್ಪ ಒತ್ತಾಯ ಮಾಡಿದಾಗ ಅವರು ಖಂಡಿತ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ನಾವು ಹೋಗಿದ್ದ ಸಮಯದಲ್ಲಿ ಎಲ್ಲ ಚೇರ್ಮನ್ಶಿಪ್ಸ್ ಅಲಾಟ್ ಆಗಿಬಿಟ್ಟು ಬೇರೆಯವ್ರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕಾಂಪೋಸ್ಟ್ ಕಾರ್ಪೊರೇಷನ್ನು ಬಂತು. ನಾನು ಕೇಳಿದೆ, ತೊಗೊಳ್ತೀರಾ, ಇದರಲ್ಲಿ ಅಷ್ಟೇನು ಇದಿಲ್ಲ. ಆವಾಗ ನಟರಾಜ್ ಹೇಳಿದ್ರು, ನೋಡಿ ಯಾವುದಾದ್ರೂ ಸಿಗಿ, ನಮಗೆ ಕೈಗೆ ಬಂದ ಮೇಲೆ ನಾವು ನಮ್ಮ ಸಾಮರ್ಥ್ಯ ತೋರಿಸ್ತೀವಿ. ಅದು ತೋರಿಸಿದಾರಾಗಲೇ ಆ ಒಂದು ಕಾರ್ಪೊರೇಷನ್ನಲ್ಲಿ ಫಂಡ್ಸ್ ಏನು ಜಾಸ್ತಿ ಇಲ್ಲದೇ ಇದ್ರೂ ವಾಲಂಟಿಯರ್ ಆಗಿ ಬೇರೆ ಬೇರೆ ಕಾಲೇಜ್ಗಳು, ಬೇರೆ ಬೇರೆ ಸಂಸ್ಥೆಗಳು CSR ಫಂಡ್ಸ್ನ ರೇಸ್ ಮಾಡಿ ಎಲ್ಲರ ಸಹಕಾರದಿಂದ ನಮ್ಮ ಬೆಂಗಳೂರಿನಲ್ಲಿ ಏನು ಒಂದು ಕಸದ ಒಂದು ತೊಂದರೆ ಇದೆ, ಅದನ್ನು ನಮ್ಮ ಕಸ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಆ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಿ, ಅದು ಈ ಕಾಂಪೋಸ್ಟ್ ಅಂತಂದರೆ ಗೊಬ್ಬರ, ವೆಟ್ ವೇಸ್ಟ್ನ ಗೊಬ್ಬರ ಮಾಡಿ ನಮ್ಮ ರೈತರಿಗೆ ಉಪಯೋಗ ಮಾಡಿಸೋಂಥ ಒಂದು ವ್ಯವಸ್ಥೆ. ಇನ್ನೂ ಸ್ಟಾರ್ಟ್ ಆಗ್ತೋ ಇಲ್ವೋ ಅಂತ ಅಂದ್ಕೊಂಡೇ ಬಂದಿದೆ. ನಟರಾಜೇಗೌಡರು ಯುವಕ ಕಾಂಗ್ರೆಸ್ಸಿಂದ ಬಂದಿದ್ದಾರೆ. ಯುವಕ ಕಾಂಗ್ರೆಸ್ಸಿಂದ ಕರ್ನಾಟಕ ರಾಜ್ಯದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಯುವಕರಾಗಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಹುದ್ದೆ ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಹಿಂದೆ ಒಂದು ಸಾರಿ ಬಸವಲಿಂಗಪ್ಪ ಸಾಹೇಬರಿಗೆ ಅವತ್ತಿನ ಮುಖ್ಯಮಂತ್ರಿ ಹೆಸರು ಹೇಳೋದು ಬೇಡ, ಇವರು ಸ್ವಲ್ಪ ತಾಪತ್ರ ಮಾಡಿದ್ದಾರೆ, ಇವರಿಗೆ ಒಳ್ಳೆ ಇಲಾಖೆ ಕೊಡಬಾರ್ದು ಅಂತೇಳಿ ಪೊಲ್ಯೂಷನ್ ಕಂಟ್ರೋಲ್ ಇಲಾಖೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಅವ್ರ ಇಲಾಖೆನ ಬಸವಲಿಂಗಪ್ಪನವ್ರು ಮಾಡಿ ತೋರಿಸಿದ ಇಲಾಖೆ ಇದು ಯಾಕೆ ಕೊಟ್ಟು ಇವರಿಗೆ, ಇಲ್ಲಿ ಎಲ್ಲರೂ ನಂತಕ್ಕೆ ಬಂದು ನಿಂತ್ಕೊತಾವ್ರಲ್ಲಪ್ಪ ಅನ್ನೋ ಸ್ಟೇಜ್ ಕ್ರಿಯೇಟ್ ಆಗುತ್ತೆ. ಹಾಗೂ ಹಂಗೆ ಹುದ್ದೆ ಮುಖ್ಯ ಅಲ್ಲ, ಯಾವ ಹುದ್ದೆ ಸಿಗುತ್ತೋ ಅದನ್ನೇ ದೊಡ್ಡ ಹುದ್ದೆ ಮಾಡ್ತಕ್ಕಂಥದ್ದು ಮುಖ್ಯ. ಅದರಲ್ಲಿ ನಟರಾಜ್ ಗೌಡರು, ನಾನು ಸಹಿತ ಸ್ಪೋಕ್ಸ್ಮನ್ ಮುಂಚೆಲೂ ಆಗಿದ್ದೆ, ಈಗ ಆಗಿದ್ದೀನಿ. ಎಲ್ಲ ಯುವಕರೇ ಇರೋದ್ರಿಂದ ನಾವು ಬಗ್ಗೆ ತೋರಿಸೋದು ಬೇಡ ಅಂತ ಹೋಗ್ತಾ ಇದ್ದೀನಿ. ಅವ್ರನ್ನ ನಾನು ಸಹಿತ ಅವ್ರ ಡಿಬೇಟೆಲ್ಲ ನೋಡ್ತಾ ಇದ್ದೀನಿ. ನಮ್ಮ ಅಗ್ರಜರಾಗಿರ್ತಕ್ಕಂಥ ರಾಜೀವ್ ಗೌಡರು ಹೇಳಿದಂತೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ಸರ್ಕಾರದ ಪರವಾಗಿ ಮತ್ತು ಒಂದು ಪಕ್ಷದ ಪರವಾಗಿ, ಆಮೇಲೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂತ ಇನ್ನೂ ಒಂದು ಮಾತು ಹೇಳ್ತೀನಿ. ಮಾಧ್ಯಮಗಳು ಸಹಿತ ಹೆಂಗೆ ಕೆಲಸ ಆಯ್ತಾ ಅಂತ ಹೆಚ್ಚವಾಗಿರ್ತಕ್ಕಂಥ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಅಂದರೆ, ಇಲ್ಲಿ ಈಗ ಇಂಗ್ಲೆಂಡಲ್ಲಿ ಏನಾರು ಆಯಿತು ಅಂದರೆ ಇಂಗ್ಲೆಂಡಿಂದ ಬಂದಿರೋರಿಗೆ ಗೊತ್ತಾಗಲ್ಲ, ಇಲ್ಲಿ ಎಲ್ಲರಿಗೂ ಗೊತ್ತಾಗೋಯ್ತು. ಆ ಥರ ಪರಿಸ್ಥಿತಿಯಲ್ಲಿರುವಾಗ ಮಾಧ್ಯಮ ಇಷ್ಟೊಂದು ಸೂಕ್ಷ್ಮವಾಗಿರುವಾಗ ಭಾಳ ಚೆನ್ನಾಗಿ ನಿಗ್ರಹಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವ್ರನ್ನ ನಮ್ಮನ್ನ ರೋಲ್ ಮಾಡಲ್ ಆಗಿ ಮಾಡಿಕೊಂಡು ನಾವು ರಾಜಕಾರಣ ಮಾಡೋಣ. ಮಾನ್ಯ ಶಿವರಾಮೇಗೌಡರು BDA ಚೇರ್ಮನ್ ಆಗಿದ್ದು, ನಾನು ಅವಾಗ ಅವ್ರ ಫಸ್ಟ್ ಕಚೇರಿಗೆ ನಮ್ಮ ಬಂಗ್ಲಿ ಶಂಕರೇಗೌಡರು ಮಗ ಮಂಜು ಇಲ್ಲೇ ಇದೆ, ನನ್ನ ಡಿಗ್ರಿ ಕ್ಲಾಸ್ಮೇಟು, NSUನಲ್ಲಿ ಇದ್ವಿ ನಾವು. ಅವ್ರ ಮನೆಗೆ ಅವ್ರ ಕಚೇರಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ನಾವು ತುಂಬ ಆ ಥರ ನಮ್ಗೆ ರಾಜಕಾರಣ ಗಮನಕ್ಕೆ ಬಂದದ್ದು. ಸೊ ಮಾನ್ಯ S. ರಮೇಶ್ ಅವರು ಶಾಸಕರಾಗಿದ್ದು ಉತ್ತರಲ್ಲಿ, ಆ ಟೈಮಲ್ಲಿ ಫಸ್ಟ್ CMC ಎಲೆಕ್ಷನ್ಗೆ ಚುನಾವಣೆ ಮಾಡಿ ಕ್ಯಾಂಪೇನ್ ಮಾಡಿ 30 ವರ್ಷ ಈ ವರ್ಷಕ್ಕೆ ನನಗೆ ಆ ಥರದ ರಾಜಕಾರಣ. ಬಟ್ ಸಕ್ರಿಯವಾಗಿ ಹಿರಿಯರ ಆಶೀರ್ವಾದದಿಂದ ಪಕ್ಷ ಸಂಘಟನೆಯಲ್ಲಿ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. ಇವತ್ತು ಅದಕ್ಕಾಗಿ ಅವರು ನನಗೆ ಆಶೀರ್ವಾದ ಮಾಡಲಿಕ್ಕೆ ಬೆಂಬಲ ಕೊಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ನಾನು ಆಭಾರಿಯಾಗಿದ್ದೀನಿ.
ಸಂಘಟನೆ, ಪಕ್ಷ ಸಂಘಟನೆ ಮತ್ತು ನಾಯಕರ ಜೊತೆ ಒಡನಾಟ, ಅವ್ರ ಜೊತೆ ಸಂಘಟನೆಯಲ್ಲಿ ಕೆಲಸ ಮಾಡೋದೇ ನನಗೆ ಅದೇ ತೃಪ್ತಿ. ಹಾಗಾಗಿ ಅದನ್ನು ಮುಂದುವರಿಸ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಅಧಿಕಾರಿಗೆ ಬರಲಿ. ನೀನು ನಿನ್ನ ಗುರ್ತು ಮಾಡ್ತದೆ, ನಾನು ಮಾಡಾರ ಮೂರು ಜನದ ಹ್ಯಾಪಿ ಬರ್ತ್ಡೇ. ಮೂರು ಜನ. Thank you very much. Thanks for coming and thanks for bringing the cake. ನಮ್ದಾಗ್ತದೆ ತಿನ್ನಂಗಿಲ್ಲ ಜಾಸ್ತಿ.